ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಪಠ್ಯ ಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಪದ್ಯ 13 ಜಾನಪದ ಎಂಬ ಪದ್ಯವನ್ನು ಗಮನಿಸಿದ್ವಿ. ಈಗ ಅದರ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಸಬ್ಸ್ಕ್ರೈಬ್ ಮೈ ಚಾನಲ್. ಜಾನಪದ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. 1. ಮಗು ಯಾವುದಕ್ಕೆ ಹಠ ಮಾಡುತ್ತದೆ? ಉತ್ತರ: ಮಗು ಹಾಲು, ಕೋಲು ಹಾಗೂ ಮೊಸರಿಗೆ ಹಠ ಮಾಡುತ್ತದೆ. 2. ಮಗುವಿನ ಚಂದವನ್ನು ಜನಪದರು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ: ಮಗುವಿನ ಚಂದವನ್ನು ಜನಪದರು ಹಾವಿನ ಹೆಡೆಗೆ, ಮಾವಿನ ಮಿಡಿಗೆ, ಹಾರಾಡುವ ಗಿಳಿಗೆ ಹೋಲಿಸಿದ್ದಾರೆ. 3. ಮಗುವಿನ ಗೆಜ್ಜೆ ಯಾವ ರೀತಿಯದು? ಉತ್ತರ: ಮಗುವಿನ ಗೆಜ್ಜೆ ಸೂಕ್ಷ್ಮ ಕೆತ್ತನೆ ಅಥವಾ ಚಿತ್ತಾರದ ಗೆಜ್ಜೆಯ ರೀತಿಯಾಗಿದೆ. ಈಗ 2-3 ವಾಕ್ಯ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 1. ಮಗುವಿನ ಹಠದ ಬೇಡಿಕೆಗಳನ್ನು ಜನಪದರು ಯಾವ ರೀತಿ ವರ್ಣಿಸಿದ್ದಾರೆ? ಉತ್ತರ: ಮಗುವಿನ ಹಠದ ಬೇಡಿಕೆಗಳನ್ನು ಜನಪದರು ಈ ರೀತಿ ವರ್ಣಿಸಿದ್ದಾರೆ. ಮಗು ಹಾಲನ್ನು ಬೇಡಿ, ಕೋಲನ್ನು ಬೇಡಿ, ಮೊಸರನ್ನು ಬೇಡಿ ಹಠ ಮಾಡುತ್ತೆ. 2. ತಾಯಿ ತನ್ನ ಕಂದ ನೆಲ್ಲಿ ಬಡ್ಡಿಯಾಗಿ ಚಿಗಿಯಲಿ ಎಂದು ಏಕೆ ಹಾರೈಸುತ್ತಾಳೆ? ಉತ್ತರ: ನೆಲ್ಲಿ ಬಡ್ಡಿ ಕತ್ತರಿಸಿದಂತೆ ಸದಾ ಚಿಗುರುತ್ತೆ. ಅದೇ ರೀತಿ ತನ್ನ ಮಗನು ಸದಾ ಕಾಲ ಕೀರ್ತಿವಂತನಾಗಲಿ ಎಂದು ತಾಯಿ ಹಾರೈಸುತ್ತಾಳೆ. ಪ್ರಶ್ನೆ 3. ಮಗುವಿನ ಗೆಜ್ಜೆ ಕೆಸರಾದರೂ ತಾಯಿ ಬೇಸರ ಪಡುವುದಿಲ್ಲ, ಏಕೆ? ಉತ್ತರ: ತಾಯಿ ತನ್ನ ಮಗುವಿನ ಹಠ ತುಂಟಾಟಗಳನ್ನು ನೋಡಿ ನಲಿಯುತ್ತಾಳೆ. ಮಗುವಿನ ಮುಗ್ಧತೆ, ನಗು, ನಲಿದಾಟಗಳು ಅವಳ ಮನದಲ್ಲಿ ಉತ್ಸಾಹವನ್ನು ತರುತ್ತವೆ. ಅವಳಿಗೆ ತನ್ನ ಮಗುವಿನ ನಗು, ಸಂತೋಷವೇ ಮುಖ್ಯವಾಗಿರುತ್ತದೆ. ಅದಕ್ಕಾಗಿ ಮಗುವಿನ ಗೆಜ್ಜೆ ಕೆಸರಾದರೂ ಅವಳು ಬೇಸರ ಪಡುವುದಿಲ್ಲ. 4. ತಾಯಿ ತನ್ನ ಕಂದನನ್ನು ಯಾವ ರೀತಿ ಹಾರೈಸುತ್ತಾಳೆ? ಉತ್ತರ: ಎಲ್ಲಾದರೂ ಇರಲವ್ವ, ಹಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಿಯಾಗಿ ಚಿಗಿಯಲಿ, ನನ್ನ ಕಂದ ಜಯವಂತನಾಗಲಿ, ಬೆಳೆಯಲಿ ಎಂದು ತಾಯಿ ತನ್ನ ಕಂದನನ್ನು ಹಾರೈಸುತ್ತಾಳೆ. ಈಗ ಇಲ್ಲಿವರೆಗೂ ಪ್ರಶ್ನೆ 2-3 ವಾಕ್ಯಗಳು. ಈಗ ಅದರ ಮುಂದಿನದಾಗಿ ಭಾಷಾಭ್ಯಾಸ ಇದೆ. ಹೊಸಗನ್ನಡ ರೂಪದಲ್ಲಿ ಬರೆದಿದೆ, ಗಮನಿಸಿರಿ. ಇದರಲ್ಲಿ 4 ಪ್ರಶ್ನೆ ಉತ್ತರ ಆಯಿತು. ಜಾನಪದ ಹೊಸಗನ್ನಡ: ಅತ್ತಾನ ಅಳುತ್ತಾನೆ ಹೊಸಗನ್ನಡದಲ್ಲಿ. 2. ಕುಣಿದಾನ ಕುಣಿಯುತ್ತಾನೆ. 3. ತುಳಿದಾನ ತುಳಿಯುತ್ತಾನೆ. 4. ಮನಿಗೆಲ್ಲ ಮನೆಯಲ್ಲೆಲ್ಲ. 5. ಬಡ್ಡಿಯಾಗಿ ಬೊಡ್ಡೆಯಾಗಿ. 6. ಇರಲವ್ವ ಇರಲಿ ಅವ್ವ. 7. ಚಿಗಿಯಾಲಿ ಚಿಗುರಾಲಿ. ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. 1. ಅಳು. ಅಳು ಬಂದಾಗ ಮಗುವಿನ ಮುಖ ಬಾಡುತ್ತದೆ. 2. ಕುಣಿ. ಮಳೆ ಬಂದಾಗ ನವಿಲು ಥಕಥೈ ಎಂದು ಕುಣಿಯುತ್ತದೆ. 3. ಕುಶಲ. ಹಳೆಯ ಕಾಲದ ದೇವಾಲಯ ಕುಶಲತೆಯಿಂದ ಕೂಡಿರುತ್ತದೆ. 4. ಚೆಂದ. ನಮ್ಮ ಮನೆಯ ತೋಟದಲ್ಲಿ ಚಂದವಾದ ಹೂಗಳಿವೆ. 5. ಚಿಗಿ. ಗರಿಕೆಯ ಹುಲ್ಲು ಬೆಟ್ಟದ ಸಂದಿಗುಂದಿಯಲ್ಲಿ ಚಿಗಿಯುತ್ತದೆ. ಈ ಪದಗಳನ್ನು ಬಿಡಿಸಿ ಬರೆದಿದೆ, ಗಮನಿಸಿ ಓದಿರಿ. 1. ಹಾಲು ಬೇಡಿ, ಹಾಲು ಪ್ಲಸ್ ಬೇಡಿ. 2. ಕೋಲ್ ಬೇಡಿ, ಕೋಲು ಪ್ಲಸ್ ಬೇಡಿ. 3. ಮೊಸರು ಬೇಡಿ, ಮೊಸರು ಪ್ಲಸ್ ಬೇಡಿ. 4. ಕೆಸರಾಯಿತು, ಕೆಸರು ಪ್ಲಸ್ ಆಯಿತು. ಮಾದರಿಯಂತೆ ಪದಗಳನ್ನು ರಚಿಸಿರಿ. ಮಾದರಿ: ಜಯವನ್ನು ಹೊಂದಿದವ ಜಯವಂತ, ಮಾನವನ್ನು ಹೊಂದಿದವ ಮಾನವಂತ, ಹಣವನ್ನು ಹೊಂದಿದವ ಹಣವಂತ, ಗುಣವನ್ನು ಹೊಂದಿದವ ಗುಣವಂತ. 4. ವಿದ್ಯೆಯನ್ನು ಹೊಂದಿದವ ವಿದ್ಯಾವಂತ. 5. ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಎಲ್ಲಾದರೂ ಇರಲವ್ವ, ಹುಲ್ಲಾಗಿ ಬೆಳೆಯಲಿ, ನೆಲ್ಲಿ ಬಡ್ಡಿಯಾಗಿ ಚಿಗಿಯಲಿ, ನನ್ನ ಕಂದ ಜಯವಂತನಾಗಿ ಬೆಳೆಯಲಿ ಅಂಥೇಳಿ ಪದ್ಯವನ್ನು ಪೂರ್ಣ ಮಾಡಿದ್ದಾರೆ. ಈಗ ಪೂರಕ ಓದಿದೆ ಒಂದು ನೋಡೋಣ. ಕರುಣಾಮಯಿ: ದೇವರು ಎಲ್ಲೆಡೆ ಸಿಗಲಾರದ ಕಾರಣ ತಾಯಿಯನ್ನು ಸೃಷ್ಟಿಸಿದ ಪ್ರತಿ ಮಕ್ಕಳು ಅಮ್ಮನ ಬೆಚ್ಚನೆಯ ಮಡಿಲಲ್ಲಿ ವಾತ್ಸಲ್ಯವನ್ನು ಅನುಭವಿಸಿದವರೇ. ನಾವು ಎಷ್ಟೇ ದೊಡ್ಡವರಾಗಿ ಸ್ವತಂತ್ರ ಬದುಕು ಕಟ್ಟಿಕೊಂಡರೂ ಅಮ್ಮನ ಕೈತೊತ್ತು ತೋರಿದ ಪ್ರೀತಿ, ಕಲಿಸಿದ ಪಾಠ, ಹಾಕಿಕೊಟ್ಟ ಹಾದಿ ಎಲ್ಲವೂ ನಮಗೆ ದಾರಿದೀಪ. ಹೀಗಾಗಿ ವಯಸ್ಸಾದ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ.
ಎಂಬುದನ್ನು ಮರೆಯಬಾರದು. ಒಂದು ಊರಿನಲ್ಲಿ ಒಬ್ಬ ವಯಸ್ಸಾದ ತನ್ನ ತಾಯಿಯನ್ನು ಹೊತ್ತುಕೊಂಡು ಹೋಗುತ್ತಿರುತ್ತಾನೆ. ಆಕೆಗೆ ಗೊತ್ತು ಮಗ ತನ್ನನ್ನು ಅಡವಿಯಲ್ಲಿ ಒಂಟಿಯಾಗಿ ಬಿಟ್ಟು ಬರುತ್ತಾನೆಂದು. ಆದರೂ ಆಕೆ ಸಿಕ್ಕಿದ ಗಿಡಗಳ ಎಲೆಗಳನ್ನು ಕಿತ್ತು ಕಿತ್ತು ರಸ್ತೆಯುದ್ದಕ್ಕೂ ಹಾಕುತ್ತಾಳೆ ಬರುತ್ತಾಳೆ. ಮಗನಿಗೆ ಇದು ಅರ್ಥವಾಗಲಿಲ್ಲ. ಕೊನೆಗೆ ತಾಯಿಯನ್ನು ಕೇಳುತ್ತಾನೆ, ಯಾಕಮ್ಮ ದಾರಿಯುದ್ದಕ್ಕೂ ಎಲೆಗಳನ್ನು ಕಿತ್ತು ಕಿತ್ತು ಹಾಕುತ್ತಲೇ ಬರುತ್ತಿದ್ದೀಯಾ ಎಂದು. ಆಕೆ ಹೇಳುತ್ತಾಳೆ, ಮಗನೇ, ಮತ್ತೆ ಇಲ್ಲಿಂದ ನೀನು ಹೋಗಬೇಕಾದರೆ ದಾರಿ ತಪ್ಪಿ ಎಲ್ಲೂ ಕಳೆದು ಹೋಗಬಾರದೆಂದು ಹಾಗೆ ಮಾಡಿದೆ ಎನ್ನುತ್ತಾಳೆ. ಮಗನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ತಾಯಿಯನ್ನು ಮನೆಗೆ ಕರೆದುಕೊಂಡು ಬಂದು ಸಾಯುವ ತನಕ ಪ್ರೀತಿಯಿಂದ ಆರೈಕೆ ಮಾಡುತ್ತಾನೆ. ಎಷ್ಟೊಂದು ಅರ್ಥಮಯವಾಗಿದೆ ನೋಡಿ ಇದು. ದೇವರು ಎಲ್ಲೆಡೆ ಸಿಗಲಾದ ಕಾರಣ ತಾಯಿಯನ್ನು ಸೃಷ್ಟಿಸಿದ. ತಾಯಿಯ ದೇವರಲ್ವಾ. ತಾಯಿಯ ಮಡಿಲಲ್ಲಿ ನಾವು ಎಲ್ಲ ಜಗತ್ತಿನಲ್ಲಿರುವಂತಹ ಸುಖ ಸಮೃದ್ಧಿಯನ್ನು ತಂದಿಟ್ಟರೂ ಕೂಡ ಅವಳ ಋಣವನ್ನು ನಾವು ತೀರಿಸೋಕ್ಕೂ ಆಗುವುದಿಲ್ಲ. ಪ್ರತಿ ಮಕ್ಕಳು ಅಮ್ಮನ ಬೆಚ್ಚನೆಯ ಮಡಿಲಲ್ಲಿ ವಾತ್ಸಲ್ಯವನ್ನು ಅನುಭವಿಸ್ತಾರೆ. ನಾವು ಎಷ್ಟೇ ದೊಡ್ಡವರಾಗಿ ಸ್ವತಂತ್ರ ಬದುಕು ಕಟ್ಟಿಕೊಂಡರೂ ಅಮ್ಮನ ಕೈ ತುತ್ತು, ತೋರಿದ ಪ್ರೀತಿ, ಕಲಿಸಿದ ಪಾಠ, ಹಾಕಿಕೊಟ್ಟ ಹಾದಿ ಎಲ್ಲವೂ ನಮಗೆ ದಾರಿದೀಪ ಅಲ್ವಾ. ಅಮ್ಮ ನಮಗೋಸ್ಕರ ತನಗೆ ಊಟ ಇಲ್ಲದಿದ್ದರೂ ಕೂಡ ನಾನು ಊಟ ಮಾಡಿದ್ದೀನಿ, ನೀನು ಮಾಡು ಮಗು ಅಂತ ಹೇಳಿ ತಟ್ಟೆಗೆ ಹಾಕಿ ಹೊಟ್ಟೆ ತುಂಬ ತಿನ್ನಿಸ್ತಾಳೆ. ಹೀಗಾಗಿ ವಯಸ್ಸಾದ ತಂದೆ ತಾಯಿಗಳನ್ನು ನಾವೇನು ಮಾಡ್ಕೋಬೇಕು, ಪ್ರೀತಿಯಿಂದ ಅವರನ್ನು ನೋಡ್ಕೊಳ್ಬೇಕು. ಇದು ನಮ್ಮ ಎಲ್ಲರ ಕರ್ತವ್ಯ. ಒಂದು ಊರಿನಲ್ಲಿ ಒಬ್ಬ ವಯಸ್ಸಾದ ತನ್ನ ತಾಯಿಯನ್ನು ಹೊತ್ಕೊಂಡು ಹೋಗುತ್ತಿರ್ತಾನೆ. ಒಬ್ಬ ವಯಸ್ಸಾದ ತಾಯಿಯನ್ನು ಹೊತ್ಕೊಂಡು ಕಾಡಿಗೆ ಹೋಗ್ತಾ ಇರ್ತಾನೆ. ಅಡವಿ ಅಂದರೆ ಕಾಡು. ಒಂಟಿಯಾಗಿ ಬಿಟ್ಟು ಬರುತ್ತಾನೆಂದು ತಾಯಿನ ಕಾಡಲ್ಲಿ ಬಿಡೋಣ ಅಂಥೇಳಿ ಹೋಗ್ತಾ ಇದ್ದಾನೆ. ಆದರೂ ಏನು ಮಾಡ್ತಾಳೆ ತಾಯಿ, ಸಿಕ್ಕಿದ ಗಿಡಗಳನ್ನು, ಅದು ತಾಯಿಗೆ ಗೊತ್ತಾಗುತ್ತೆ. ಅವಳು ಏನು ಮಾಡ್ತಾಳೆ, ಗಿಡಗಳ ಎಲೆಗಳನ್ನು ಕಿತ್ತು ಕಿತ್ತು ರಸ್ತೆ ಉದ್ದಕ್ಕೂ ಬಿಸಾಡ್ತಾ ಬರ್ತಾಳೆ. ಆಗ ಮಗ ಕೇಳ್ತಾನೆ, ಯಾಕಮ್ಮ ಗಿಡಗಳನ್ನೆಲ್ಲ ಎಲೆಗಳನ್ನು ಕಿತ್ತಿ ಕಿತ್ತಿ ಎಸಿತಿದ್ಯಾ ಅಂತ ಕೇಳಿದಾಗ, ನೀನು ಮತ್ತೆ ವಾಪಸ್ ಹೋಗಬೇಕಾದ್ರೆ ಮಗನೇ ದಾರಿ ತಪ್ಪಿ ಎಲ್ಲಾದರೂ ಹೋಗ್ಬಿಟ್ಟಿಯಾ, ಅದಕ್ಕೋಸ್ಕರ ಕಿತ್ತು ಎಸಿತೀನಿ ಪಾಪ. ಅದನ್ನು ಕೇಳಿ ಅವನ ಕರುಳು ಕಿತ್ತು ಬರುತ್ತೆ. ಆಗ ಅಲ್ಲಿಂದ ಮತ್ತೆ ತನ್ನ ತಪ್ಪಿನ ಅರಿವಾಗಿ ಏನು ಮಾಡ್ತಾನೆ, ಅವನು ತನ್ನ ತಾಯಿಯನ್ನು ಹೆಗಲ ಮೇಲೆ ಹೊತ್ಕೊಂಡು ಮತ್ತೆ ಮನೆಗೆ ಹೋಗಿ ಸಾಯುವ ತನಕ ಅವಳ ಆರೈಕೆಯನ್ನು ಮಾಡ್ತಾನೆ. ನಾವು ತಾಯಿಯನ್ನು ಬಹಳ ಜೋಪಾನವಾಗಿ ನೋಡ್ಕೋಬೇಕು. ಏಕೆಂದರೆ ಅವಳು ನಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ತ್ಯಾಗ ಎಲ್ಲ ಮಾಡಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಮಗೆ ಜೀವ ಕೊಟ್ಟಿರ್ತಾಳೆ. ಆದ್ದರಿಂದ ತಾಯಿಯೇ ದೇವರು ಅಲ್ವಾ. ಅರ್ಥ ಆಯಿತು ವಿದ್ಯಾರ್ಥಿಗಳೇ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒತ್ತಿ. ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ. ಧನ್ಯವಾದಗಳು.